ಇಂದಿನ ಗಾದೆ ಮಾತು: ಶಕ್ತಿಗಿಂತ ಯುಕ್ತಿ ಮೇಲು. ಯುದ್ಧವನ್ನು ಗೆಲ್ಲಬೇಕಾದರೆ ಶಕ್ತಿ ಬೇಕು. ಎದುರಾಳಿಗಳೊಡನೆ ಹೋರಾಡಲು ಶಕ್ತಿ ಬೇಕು. ಯಾವುದೇ ಕೆಲಸ ಮಾಡಲು ಶಕ್ತಿ ಬೇಕು. ಆದರೆ ಕೆಲವು ಸಮಯ ಶಕ್ತಿಗಿಂತ ಯುಕ್ತಿ ಬೇಕಾಗುತ್ತದೆ. ಶಕ್ತಿಯಿಂದ ಸಾಧ್ಯವಾಗದ ಕೆಲಸವನ್ನು ಯುಕ್ತಿಯಿಂದ ಸಾಧಿಸಬಹುದು. ಬಲಪ್ರಯೋಗದಿಂದಾಗಲಿ ಶಕ್ತಿಯಿಂದಾಗಲಿ ಶತ್ರುವನ್ನು ಸೋಲಿಸಬಹುದು. ಆದರೆ ಕೆಲವೊಮ್ಮೆ ಶತ್ರುವನ್ನು ಶಕ್ತಿಯಿಂದ ಸೋಲಿಸಲು ಸಾಧ್ಯವಾಗದಿದ್ದಾಗ ಉಪಾಯವನ್ನು ಹುಡುಕಲೇಬೇಕು. ಆಗ ಶತ್ರುವನ್ನು ಯುಕ್ತಿಯಿಂದ ಸೋಲಿಸಬಹುದೆಂಬುದು ಈ ಗಾದೆಯ ಅರ್ಥ. ಕೆಲವರಿಗೆ ದೈಹಿಕ ಶಕ್ತಿ ಅಪಾರವಾಗಿರುತ್ತದೆ. ಆದರೆ ಅಂತರಂಗದಲ್ಲಿ ಚುರುಕುತನವಾಗಲಿ ಬುದ್ಧಿವಂತಿಕೆಯಾಗಲಿ ಇರದು. ಇನ್ನು ಕೆಲವರಿಗೆ ಬುದ್ಧಿಶಕ್ತಿ ಇರುತ್ತದೆ, ಆದರೆ ದೈಹಿಕ ಶಕ್ತಿ ಇರುವುದಿಲ್ಲ. ಇದನ್ನು ಉದಾಹರಣೆಯೊಂದಿಗೆ ಸಮರ್ಥಿಸಬಹುದು. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಕವಿ ತೆನಾಲಿ ರಾಮಕೃಷ್ಣನು ಶಕ್ತಿವಂತನೇನಲ್ಲ. ಆದರೆ ಅವನಲ್ಲಿರುವ ಜಾಣತನದಿಂದ ಅನೇಕ ತೊಂದರೆಗಳಿಂದ ಪಾರಾಗಿ ಯಶಸ್ಸು ಪಡೆಯುತ್ತಿದ್ದನು. ಬುದ್ಧಿಶಕ್ತಿ ಇದ್ದರೆ ಎಂತಹ ಅಪಾಯದಿಂದಲೂ ಪಾರಾಗಬಹುದು. ಸಂದರ್ಭಕ್ಕೆ ತಕ್ಕಂತೆ ಚತುರತೆಯಿಂದ ಎಂತಹ ಬಲಿಷ್ಠ ಕಾರ್ಯವನ್ನಾದರೂ ಸರಾಗವಾಗಿ ಮಾಡಬಹುದು. ಅದರಿಂದಲೇ ಹೇಳುವುದು, ಶಕ್ತಿಗಿಂತ ಯುಕ್ತಿ ಮೇಲು.